ಸ್ನೇಹಿತರೆ, ಹಿರಿಯ ಜೀವ, ಹಿರಿಯ ಸಾಹಿತಿ, ಅತ್ಯಂತ ಜನಪ್ರಿಯ ಲೇಖಕ ಭೈರಪ್ಪನವರು ನಮ್ಮನ್ನು ಬಿಟ್ಟು ಹೊರಟಿದ್ದಾರೆ. ಕಡೆಯವರೆಗೂ ಬಹುಶಃ ಈಗ ಒಂದು 4-5 ವರ್ಷಗಳ ಹಿಂದಿನವರೆಗೂ ಆಗಲೂ ಕೂಡ ಮಾತನಾಡ್ತಿದ್ರು, ಬರೀತಿದ್ರು. ಮೊನ್ನೆ ಕೂಡ ಯಾವುದೋ ಒಂದು ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದನ್ನು ನೋಡಿದೆ ನಾನು. ಆಕ್ಟಿವ್ ಆಗಿದ್ರು, ತುಂಬ ಆಕ್ಟಿವ್ ಆಗಿದ್ರು. ಮತ್ತು ಒಂದು ಓದುಗರ ದೊಡ್ಡ ಸಮೂಹವನ್ನು ಬೆಳೆಸಿದ್ರು. ಅನಕೃ ತರಾಸು ನಂತರ ಸಾಮಾನ್ಯ ಓದುಗರಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಬಿತ್ತಿದ್ರು. ಆಗ ಶುರು ಮಾಡಿದ್ದ ಅವರ 20ನೇ ವಯಸ್ಸಿನಲ್ಲಿ ಬರೆಯೋಕ್ಕೆ ಶುರು ಮಾಡಿದವರು 90ನೇ ವಯಸ್ಸುವರೆಗೂ ಬರಿತಾ ಇದ್ರು. ನಾನು ಸೆಕೆಂಡ್ ಇಯರ್ ಡಿಗ್ರಿನಲ್ಲಿದ್ದಾಗ ಅವರ ವಂಶವೃಕ್ಷ ನಮ್ಗೆ ಟೆಕ್ಸ್ಟ್ ಆಗಿತ್ತು. ನನಗೆ ಇಷ್ಟ ಆಯಿತು, ಅಪಾರ ಅಂತ ಹೇಳೋದಿಲ್ಲ, ಇಷ್ಟ ಆಗಿತ್ತು. ಆದರೆ ಆ ವಯಸ್ಸಿಗೆ ನಾನು ತೆರ್ಕೊಳ್ತಾ ಹೋಗಿದ್ದೆ. ನಾನು ಮತ್ತು ನನ್ನ ಸಹಪಾಠಿ BS ಶ್ರೀಧರ ನಾವೆಲ್ಲ ಆಗ ತಾನೇ ನವ್ಯ ಸಾಹಿತ್ಯಕ್ಕೆ ತೆರ್ಕೊಳ್ತಾ ಇದ್ವಿ. ನವ್ಯ ಸಾಹಿತ್ಯ ನಮಗೆ ಹೆಚ್ಚು ಸೆಳಿತಿತ್ತು. ಆ ಸೆಳಿತಾ ಇದ್ದ ಕಾರಣಗಳು ನೋಡೋಣ. ಆಮೇಲೆ ಇವರು ಈ ಜನಪ್ರಿಯ ಕಾದಂಬರಿಕಾರರು. ಅದು ವಂಶವೃಕ್ಷ ಆದ ತಕ್ಷಣ ನಾನು ಧರ್ಮಶ್ರೀ ಇವನ್ನ ಎಲ್ಲ ಓದಿದೆ. ಆಗ ನಮಗಿದ್ದ ರೈಟರ್ಗಳೇ ಕಡಿಮೆ. ಶಿವರಾಮ್ ಕಾರಂತ ಇದ್ರು, ಬರೀತಾ ಇದ್ರು ಆಕ್ಟಿವ್ ಆಗಿ. ಇವರು ಬರೋದು ಕಮ್ಮಿ ಮಾಡಿದ್ರು. ಕುವೆಂಪು ಕೂಡ ಅವರ ಮಹಾ ಕಾದಂಬರಿಗಳು, ರಾಮಾಯಣ, ದರ್ಶನಂ ಎಲ್ಲ ಬಂದಾಗ ಹೋಗಿತ್ತು. ವ್ಯಕ್ತಿಯಾಗಿ ನಾನು ಅಪಾರ ಇಷ್ಟಪಡ್ತೀನಿ. ಅಪಾರವಾಗಿ ತುಂಬ ಇಷ್ಟಪಡೋ ವ್ಯಕ್ತಿ ಭೈರಪ್ಪನವರು ಮತ್ತು ಭೈರಪ್ಪ ದಂಪತಿಗಳು. ಅವ್ರನ್ನ ನಾನು ನೋಡಿಲ್ಲ, ಒಂದು ದಿನ ಕೂಡ ಅವ್ರನ್ನ ನಾನು ಕ್ರಾಸ್ ಕೂಡ ಆಗಲಿಲ್ಲ. ನಾನು ಹತ್ತಿರದವ್ರು ನೋಡಿದರು. ನಮ್ಮವರೆಲ್ಲ ಸುಮನ ಕಿತ್ತೂರು ಇವರೆಲ್ಲ ಅವ್ರ ಜೊತೆ ಮಾತಾಡೋದನ್ನ ಹೇಳ್ಕೊಳ್ಳೋರು, ಎಷ್ಟಿಷ್ಟ ಆಗ್ತಾರೆ ಅಂತ ಹೇಳೋರು. ಮತ್ತು ನಮ್ಮ ಸ್ಟ್ಯಾನ್ಲಿ ಪರ್ಶು ಒಡನಾಡಿ, ಅವರಂತೂ ಇವ್ರನ್ನ ಬರೀ ಒಡನಾಟ ಅಲ್ಲ, ಅವ್ರನ್ನ ಸಾಕಷ್ಟು ಸಾಕಿದ್ರು. ಇವರು ಬಹಳ ಜನಕ್ಕೆ ಗೊತ್ತಿಲ್ಲ, ಅದು ಸಾಕಿದ್ರು. ನಾನೊಬ್ಬನೇ ಅದ್ರ ಬಗ್ಗೆ ಮಾತನಾಡಿರೋದು ಮತ್ತು ಹೇಳಿರೋದು. ಅದ್ರ ಹೇಳಕ್ಕೂ ಅವರು ಹೇಳಿ ಅಂತ ಕೂಡ ಬಯಸ್ತಿರ್ಲಿಲ್ಲ. ಅತ್ಯಂತ ದಾರುಣ ಬಾಲ್ಯದಲ್ಲಿ ಬಂದವರು ಅವರು. ದಾರುಣ ಅಂದ್ರೆ ಅತ್ಯಂತ ದಾರುಣ ಬಾಲ್ಯ. ಆಗ ಇದ್ದ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನ ಗೆಟ್ಟು ಮಧ್ಯೆತ್ತರಕ್ಕೆ ಬೆಳೆದ ಮಹಾಯೋಧ. ಸೊ ಅವರ ಬಗ್ಗೆ ವ್ಯಕ್ತಿಯಾಗಿ ನಾವೇನೂ ಬೇರೆ ತೋರ್ಸಕ್ಕಾಗೋದೇ ಇಲ್ಲ. ಆದರೆ ಈಗ ಅವರು ತೀರ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಾಗಿದೆ. ಇನ್ನು ಸಾಹಿತ್ಯದ ಬಗ್ಗೆ, ಹೇಗೆ ಸಾಹಿತ್ಯ ನಮ್ಮನ್ನು ಬೆಳೆಸುತ್ತೆ, ನಮ್ಮನ್ನ ಹೇಗೆ ಆಕರ್ಷಿಸುತ್ತೆ ಅಂತ ಕೆಲವು ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಬಯಸ್ತೇನೆ. ಅವರಷ್ಟು ಅಪಾರ ಸಂಖ್ಯೆಯಲ್ಲಿ ಓದುಗರನ್ನ ಸೆಳೆದವರು ಅವರ ಸಮಕಾಲೀನರು ಬಹಳ ಕಡಿಮೆ. ಕುವೆಂಪು ಕಾರಂತ ಅವ್ರು ಬಿಡಿ, ಅನಂತಮೂರ್ತಿ ಆಗಲಿ, ತೇಜಸ್ವಿ ಆಗಲಿ, ಲಂಕೇಶ್ ಆಗಲಿ, ಅಥವಾ ನಮ್ಮ ನಡುವೆ ಈಗಲೂ ಇರೋ ದೇವನೂರು ಮಹಾದೇವ ಆಗಲಿ, ಇವರು ಒಟ್ಟಾಗಿ ಎಷ್ಟು ಸೆಳೆದಿದ್ದಾರೋ ಒಬ್ಬರೇ ಅಷ್ಟು ಸೆಳೆದಿದ್ರು. ಅವರ ಕಾದಂಬರಿಗಳು, ಬಹುತೇಕ ಕಾದಂಬರಿಗಳು ಇಂಡಿಯಾದ ಎಲ್ಲ ಭಾಷೆಗಳಿಗೆ ಭಾಷಾಂತರ ಆಗಿದ್ದಾವೆ. ಎಲ್ಲ ಕಡೆ ಅವರಿಗೆ ಓದುಗ ಬಳಗ ಇತ್ತು. ಅನಂತಮೂರ್ತಿಯವರು ಇವ್ರ ವಿಷಯ ಬಂದಾಗೆಲ್ಲ ಹೇಳೋರು, ನಂದು ಯಾವುದು ಓದಿಲ್ಲ ಕಣೆ, ಆ ಹೊರಗಡೆ ಜನಗಳು ಹೆಸರು ಕೇಳಿದಾರಷ್ಟೇ, ಭೈರಪ್ಪನವ್ರನ್ನ ಓದಿದ್ದಾರೆ, ಜನಪ್ರಿಯತೆಯಲ್ಲಿ ಅವ್ರು ದೊಡ್ಡಿದು ಅಂತ ಹೇಳೋರು. ಅದೇ ಇದು ಇನ್ನಿಬ್ಬರು ಲೇಖಕರ ಬಗ್ಗೆ ಇದೆ. ನಮ್ಮ ಕಾಲದಲ್ಲಿ, ಕಾಲಘಟ್ಟದಲ್ಲಿ ಆಲೋಚನೆಗಳನ್ನ ಬದಲಾಯಿಸಿದೋ ಇಬ್ಬರು ಸಾಹಿತಿಗಳು. ಒಂದು ದೇವನೂರು ಮಹಾದೇವ ಮತ್ತು ಇನ್ನೊಂದು ಸಿದ್ಧಲಿಂಗಯ್ಯ, ಕವಿ. ಒಲೆಮಾದಿಗರ ಹಾಡು ಬರೆದ ಪ್ರೊಫೆಸರ್ ಸಿದ್ಧಲಿಂಗಯ್ಯ. ದೇವನೂರು ಹೇಳ್ತಾರೆ, ನನಗಿಂತಲೂ ಹೆಚ್ಚಿಗೆ ಜನ ಓದಿರೋದು ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ ಅತ್ಯಂತ ಜನಪ್ರಿಯ ಸಾಹಿತಿ ಮತ್ತು ಕವಿ. ನನ್ನ ಮೇಲೆ ಭೈರಪ್ಪನವರ ಬರವಣಿಗೆಯ ಪ್ರಭಾವ ತುಂಬಾ ಕಡಿಮೆ. ಅವ್ರನ್ನ ಅನೇಕ ಇದನ್ನ ಓದಿದ್ದೀನಿ, ಬಹಳಷ್ಟು ಸಾರಿ ಮಧ್ಯ ಅವಧಿ ಸುಮ್ಮನಾಗ್ತಿದ್ದೆ. ನನ್ನ ಆಸಕ್ತಿಗೆ ಹೆಚ್ಚು ಸೆಳೆದಿದ್ದು ಅವರ ನಾಯಿ ನೆರಳು. ಯಾಕೆಂದರೆ ಆಧ್ಯಾತ್ಮಿಕ ಸಂಗತಿಗಳ ಬಗ್ಗೆ ಸಣ್ಣ ವಯಸ್ಸಿಂದ ಆಸಕ್ತಿಯಿಂದ ಬೆಳೆದಿತ್ತು. ಯಾಕೆ ಅಂತ ನಾವು ಗೊತ್ತಾಗಲ್ಲ ನಮಗೆ. ಆದರೆ ಅವರ ಬೇರೆ ಕಾದಂಬರಿಗಳು ಜನಪ್ರಿಯ ಕಾದಂಬರಿಗಳು ಸೆಳೀತಾ ಇದ್ವು. ಆದರೆ ಜನಪ್ರಿಯ ಕಾದಂಬರಿಗಳ ಒಂದು ಕೊರತೆ ಅಂತ ಹೇಳಿದ್ರೆ, ನಮ್ಮನ್ನು ಬೆಳೆಸಲ್ಲ, ಸೆಳೀತವೆ. ಸಿನಿಮಾ ಹಾಡುಗಳ ಥರ ಸೆಳೀತವೆ, ಸಿನಿಮಾ ಸಾಹಿತ್ಯದ ಥರ ಸೆಳೀತವೆ, ಆದರೆ ನನ್ನನ್ನು ಬೆಳೆಸೋದಿಲ್ಲ. ನಮ್ಮನ್ನು ಬೆಳೆಸುತ್ತಲ್ಲ ಆ ಸಾಹಿತ್ಯ ಇಲ್ಲಿ ಕಹಿ ಉಳಿಸ್ಬಿಡುತ್ತೆ, ಸ್ವಾದ ಉಳಿಸ್ಬಿಡುತ್ತೆ. ಅದು ಬಹಳಷ್ಟು ಸಾರಿ ಕಹಿ. ಯಾವುದ್ರ ಬಗ್ಗೆ ಕಹಿ? ನನ್ನ ಬಗ್ಗೆ, ನನ್ನ ಪರಿಸರದ ಬಗ್ಗೆ, ನನ್ನ ಬದುಕಿನ ಬಗ್ಗೆ, ನನ್ನ ನಂಬಿಕೆಗಳ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತಾ ಹೋಗುತ್ತೆ. ಭೈರಪ್ಪನವ್ರ ಓದುಗರು ಸಂಸ್ಕಾರ ಓದಿರೋ ಚಾನ್ಸಸ್ ಬಹಳ ಕಡಿಮೆ. ಆದರೆ ಇವರ ಒಟ್ಟು ಕಾದಂಬರಿಗಳು ಸೆಳೆತಾ ಇದೆಯಲ್ಲ, ಅದನ್ನು ಮೀರಿಸಿ ಬೆಳೆಸುತ್ತೆ. ಏನಿದು ಬ್ರಾಹ್ಮಣ್ಯ ಅಂದ್ರೇನೋ, ಬ್ರಾಹ್ಮಣ ಅಂದ್ರೇನೋ, ವೈದಿಕ ಆಚರಣೆಗಳು ಅಂದ್ರೇನೋ, ಮತ್ತು ಅದೆಲ್ಲವೂ ಆ ಎಲ್ಲ ವೈದಿಕ ಆಚರಣೆಗಳು, ಶ್ರದ್ಧೆಗಳು, ಶಾಸ್ತ್ರಗಳು, ನಂಬಿಕೆಗಳು, ಅವನ್ನೆಲ್ಲ ಮನುಷ್ಯರ ಸಂಬಂಧ ಹೇಗೆ ಹೊಡೆದಾಕ್ಬಿಡುತ್ತೆ. ಅದರಲ್ಲೂ ದೈಹಿಕ ಸಂಬಂಧ, ಹೆಣ್ಣು ಗಂಡಿನ ದೈಹಿಕ ಸಂಬಂಧ ಎಲ್ಲವನ್ನೂ ಹೇಗೆ ಮೂಲೆ ಗುಂಪು ಮಾಡಿಬಿಡುತ್ತೆ, ಅದನ್ನು ಮೀರಿ ಹೆಂಗೆ ತೊಗೊಂಡೋಗುತ್ತೆ
ಅನ್ನೋದನ್ನ ಸಂಸ್ಕಾರ ಕಾದಂಬರಿ ಎಷ್ಟು ಚೆನ್ನಾಗಿ ಹೇಳ್ಕೊಡುತ್ತೆ. ಅದೇ ರೀತಿಯಲ್ಲಿ ಕುವೆಂಪು ಅವರ ವೈಚಾರಿಕ ಲೇಖನಗಳು ಹೇಗೆ ನಮ್ಮನ್ನ ಬೆಳೆಸ್ತವೆ, ವಿಶ್ವ ಮಾನವ ಹೇಳ್ಕೊಡ್ತವೆ. ಇವರು ವಿಶ್ವ ಮಾನವ ತತ್ವವನ್ನ ಸಾರಲಿಲ್ಲ. ಅವರು ವಿಶ್ವ ಮಾನವ ತತ್ವವನ್ನ ಸಾರುವಂತಹ ಎಲ್ಲ ರೀತಿಯ ಭಾವನೆಗಳನ್ನ ಅನುಭವಿಸಿದ್ರು ಮತ್ತು ದಾಟಿ ಬಂದಿದ್ರು ಭೈರಪ್ಪನವರು. ಆದರೆ ವಿಶ್ವ ಮಾನವ ತತ್ವ ಅವ್ರು ಸಾರಲಿಲ್ಲ. ಅವ್ರು ಸಾರದ್ದೆಲ್ಲ ಹಿಂದೂ ಧರ್ಮ ಶಾಸ್ತ್ರಗಳು. ಆ ಶಾಸ್ತ್ರಗಳನ್ನ ಹೇಳೋದಕ್ಕೆ ಬೇರೆ ಬೇರೆ ರೀತಿ ಹಿಣಿತಾ ಇದ್ರು. ಅವರೇ ಹೇಳ್ತಾರೆ, ಚಾಮುಂಡಿ ಬೆಟ್ಟ ನೋಡಿದಾಗ ನಂಗೆ ಏನು ಅನ್ನಿಸ್ತಿತ್ತು, ರಾಮ ಜನ್ಮಭೂಮಿ ಆ ಮಸೀದಿ ಹೊಡೆದಾಕುವಾಗ ಏನನ್ಸುತ್ತೋ, ದೇವಸ್ಥಾನ ಅವೆಲ್ಲ ಅವರ ಕಾದಂಬರಿ ವಸ್ತುಗಳೇ. ಬಾಬರಿ ಮಸೀದಿ ಹೊಡೆದಾಕಿ ರಾಮ ಜನ್ಮಭೂಮಿ ಕಟ್ಸ್ಕೊಂಡಿದ್ದು ಸರಿ, ಅವರ ನಂಬಿಕೆ ಅದು. ಆದರೆ ಅದನ್ನ ಉತ್ತಮ ಸಾಹಿತ್ಯ ಅನ್ನಕ್ಕಾಗತ್ತಾ ಅಂದಾಗ ಐ ಆಮ್ ಸಾರಿ. ಯಾಕೆ ನಾವು ಟಾಲ್ಸ್ಟಾಯ್ನ ಉತ್ತಮ ಸಾಹಿತಿ ಅಂತ ಹೇಳ್ತೀವಿ? ಓದಿ ಗೊತ್ತಾಗುತ್ತೆ. ಕನ್ನಡದಲ್ಲಿ ಅವ್ರ ಎಲ್ಲಾ ಪುಸ್ತಕಗಳು ಸಿಗ್ತವೆ. ಏನು ಇಂಗ್ಲಿಷ್ನಲ್ಲಿ ಓದ್ಬೇಕು ಅಂತ ಇಲ್ಲ. ದಾಸ್ತೋವ್ಸ್ಕಿ ಯಾಕೆ ಹೇಳ್ತೀವಿ ಪ್ರಾಫೆಟಿಕ್ ಅಂತ? ಯಾಕೆ ಇವರ ಅನ್ಯ ನಮ್ಮನ್ನೆಲ್ಲೋ ತಗೊಂಡೋಗ್ಬಿಡುತ್ತೆ. ಆಲ್ಬರ್ಟ್ ಕಾಮು ಅನ್ಯ ಅಥವಾ ಪ್ಲೇಗ್ ಅಥವಾ ಅವರ ಪ್ರಬಂಧಗಳು ಇಲ್ಲಿಗೆ ತಗೊಂಡೋಗ್ಬಿಡ್ತದೆ. ಹಾಗೆಯೇ ಶಿವರಾಮ ಕಾರಂತರು ಕಾದಂಬರಿಕಾರರಾಗಿ ಖಂಡಿತ ಶಿವರಾಮ ಕಾರಂತರು ಇವ್ರ ಹತ್ರ ಬರೋಕ್ಕಾಗೋದಿಲ್ಲ, ಭೈರಪ್ಪನವ್ರ ಹತ್ರ ಬರೋಕ್ಕಾಗಲ್ಲ. ಅವರ ಸೆಳೆತ ಇರಲಿಲ್ಲ. ಪ್ರಬಂಧಕಾರರ ರೀತಿ ಕಾಣ್ತಿದ್ರು, ಆದರೆ ನಮ್ಮನ್ನ ಬೆಳೆಸ್ತಾ ಇದ್ರು. ಅವ್ರು ಯಾವುದೇ ಹೋಗ್ಲಿ, ಅವರ ಬೆಟ್ಟದ ಜೀವ, ಯಾವುದೇ ಮೂಕಜ್ಜೆಯ ಕನಸುಗಳು, ಚೋಮನ ದುಡಿ. ಈ ಪ್ರಶ್ನೆನ ನಾವು ಮಾಡಬೇಕು. ಒಂದು ಚೋಮನ ದುಡಿಯಂತಹ ಕಾದಂಬರಿಯನ್ನು ಯಾಕೆ ಬರೆಯಕ್ಕಾಗಲಿಲ್ಲ ಭೈರಪ್ಪನವರು? ಬರೆಯೋಷ್ಟು ಅವರಿಗೆ ಸಾಮರ್ಥ್ಯ ಇರಲಿಲ್ವಾ, ಪ್ರತಿಭೆ ಇರಲಿಲ್ವಾ? ಬಟ್ ಯಾಕೆ ಬರಲಿಲ್ಲ ಅಂದ್ರೆ, ಯಾಕೆ ಬರೀಲಿಲ್ಲ ಅಂತ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಬರಹಗಾರ ನಾನು ಕ್ವಶನ್ ಮಾಡೋಕ್ಕಾಗಲ್ಲ. ನಾನು ಬರೆದದ್ದು ನನಗೆ ಸೇರಿದ್ದು. ಆದರೆ ಆ ಸಾಹಿತ್ಯ ನನ್ನನ್ನು ಬೆಳೆಸಲ್ವಾ? ಒಂದು ಕಾದಂಬರಿ, ಒಂದು ಜನಪ್ರಿಯ ಬರಹಗಳು, ಅದಕ್ಕೂ ಒಂದು ಸಾಹಿತ್ಯ ಅನ್ನೋದಕ್ಕೂ ಇರೋ ವ್ಯತ್ಯಾಸ ಅದು. ಆ ಸಾಹಿತ್ಯ ನನ್ನನ್ನು ಬೆಳೆಸ್ತಾ ಹೋಗುತ್ತೆ. ಈಗ ನಮಗೆ ಅನೇಕ ಲೇಖನಗಳು ಎದೆಗೆ ಬಿದ್ದ ಅಕ್ಷರ, ನಂಗೆ ತಕರಾರಿದೆ. ಅದು ಬರ್ದಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ವಾಗ್ವಾದ ಮಾಡಿದ್ದೀನಿ ದೇವನೂರು ಮಹಾದೇವ ಜೊತೆ. ಆದರೆ ಆ ಎದೆಗೆ ಬಿದ್ದ ಅಕ್ಷರ, ಎದೆಗೆ ಬಿದ್ದ ಮಾತುಗಳು ಅಂತ ಹೇಳಿಲ್ಲ ಅವರು, ವಾಕ್ಯಗಳು ಅಂತ ಹೇಳಿಲ್ಲ, ಸಂಭಾಷಣೆಗಳು ಅಂತ ಹೇಳಿಲ್ಲ, ಸಂವಾದಗಳು ಅಂತ ಹೇಳಿಲ್ಲ, ಅಕ್ಷರ. ಆ ಅಕ್ಷರ ಎದೆಗೆ ಬಿದ್ದು ಹೇಗೆ ಏನೆಲ್ಲ ನಮ್ಮನ್ನ ಆಲೋಚಿಸೋ ಹಾಗೆ ಮಾಡ್ತವೆ ಅಕ್ಷರಗಳು. ಬರೀ ಆ ಟೈಟ್ಲು ಬಗ್ಗೆನೇ ಎಷ್ಟು ಸಾರಿ ಧ್ಯಾನಿಸಿದ್ದೀನಿ ಅಂದ್ರೆ, ಅದು ತಾಜಾ ಅವ್ರ ಒಳಗಿಂದ ಬಂದಿರೋದು, ಎದೆಗೆ ಬಿದ್ದ ಅಕ್ಷರ. ಸೊ ಆ ರೀತಿಯ ಇದರಲ್ಲಿ ನಮ್ಮನ್ನ ಬೆಳೆಸಿದವರು ಅನಂತಮೂರ್ತಿ ಬೆಳೆಸಿದ್ರು. ಅವಾಗಲೇ ಹೇಳಿದೆ ಶಿವರಾಮ್ ಕಾರಂತರು ಮತ್ತು ಇವರು ಅಂತ. ಮತ್ತು ಅನೇಕ ವಚನಕಾರರ ಬಗ್ಗೆ ನಾವು ಹೇಳೋದೇ ಬೇಡ, ಅತ್ಯಂತ ಸರಳವಾಗಿ ಹೇಳ್ತಾರೆ. ಆದರೆ ನೀವು ದಿನ ನಾನು ಎಲ್ರಿಗೂ ಹೇಳೋದು 15 ನಿಮಿಷ ಓದಿ ಸಾಕು, ನೀವಾಗಿರೋದಿಲ್ಲ. 6 ತಿಂಗಳು ವಚನಕಾರರನ್ನ ಓದಿದ ನಂತರ ನೀವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸ್ಟೇಟಸ್ ಕೋ, ಸ್ಥಗಿತ ಸ್ಥಿತಿಯಿಂದ ನೀವು ದಾಟ್ಬಿಟ್ಟಿರ್ತೀರಿ. ಅದೇ ರೀತಿ ಒಂದು ಕುಸುಮ ಬಾಲೆ ಓದಿದಾಗ ಸಂಬಂಧ ಅನ್ನೋದು ದೊಡ್ಡ ಕನಾ ಅನ್ನೋ ಆ 2 ಪೇಜ್ಗಳಿದ್ದಾವೆ, ಸ್ಟ್ರೆಸ್ ಬಸ್ಟರ್ ಥರ. ಅದು ನನ್ನ ಆಕರ್ಷಣೆ ಮಾಡಿ ನನ್ನ ಒಳಗಡೆ ದುಗುಡ ಹೋಗಿಸುತ್ತೆ ಅನ್ನೋದಲ್ಲ, ಅದು ನನ್ನನ್ನು ಎಷ್ಟು ಸಾರಿ ಓದಿದ್ರು ಬೆಳೆಸುತ್ತೆ. ಯಾಕೆ ಅಲ್ಲಮ್ಮನ ವಚನ 100 ಸಾರಿ ಓದಿದ್ರು ಪುಸ್ತಕ ಇಟ್ಕೊಂಡೇ ಬಾಯಿಗೆ ಬರ್ತಾ ಇರುತ್ತೆ, ಪುಸ್ತಕ ಇಟ್ಕೊಂಡೇ ಓದಬೇಕು ಅನ್ಸುತ್ತೆ. ಆ ಒಂದು ಇದನ್ನ ಭೈರಪ್ಪನವರು ತುಂಬಾ ಚೆನ್ನಾಗಿ ಮಾಡಬಹುದಾಗಿತ್ತು, ಖಂಡಿತ ಮಾಡಲಿಲ್ಲ. ಅದ್ರ ಬಗ್ಗೆ ನನಗೆ ಸಿಟ್ಟಿಲ್ಲ, ಸಂಕಟ ಇದೆ. ಯಾಕೆಂದ್ರೆ ಅಪಾರವಾದ ವಾಗ್ಮಿ, ತಿಳ್ಕೊಳ್ತಾ ಇದ್ರು, ಓದ್ತಾ ಇದ್ರು, ಅಧ್ಯಯನ ಮಾಡ್ತಿದ್ರು. ನಮ್ಮ ಸುಮನ ಕಿತ್ತೂರು ಹೇಳಿದ್ರು, ಒಂದು 10 ವರ್ಷದಿಂದ ಹೇಳಿದ್ರು ಅವರು, ನಿಮ್ಮ ಅಗ್ನಿಶ್ರೀಧರ ನನ್ನ ಶೋಧನೆ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಕೇಳಿ ನನಗೆ ಖುಷಿ ಅಂದ್ರೆ ನನ್ನನ್ನು ಇದು ಮಾಡ್ತಾರೆ. ಬಟ್ ಅದು ನಾನು ಹೇಳ್ತೀನಿ, ಅವ್ರು ನನ್ನ ಟೀಕಿಸಿದ್ದಾರೆ ಅಂದಾಗ ಟೀಕಿಸೋರು ಬೇಕು, ನಾವು ಟೀಕಿಸ್ಬೇಕು, ಅವರು ಟೀಕಿಸ್ಬೇಕು. ಟೀಕೆಗಳು ಬೆಳೆಸುತ್ತೆ ಅಂತ ಹೇಳಿ ನಮ್ಮ ಸುಮನಾ ಕಿತ್ತೂರಿಗೆ ಅವ್ರು ಹೇಳಿದ್ರು. 10 ವರ್ಷದಿಂದ ಸುಮನಾ ಕಿತ್ತೂರು ನನ್ಗೆ ಹೇಳಿತ್ತು. ನನ್ನ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಅವರಿಗೆ ಇಷ್ಟ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಕ್ವಾಂಟಮ್ ಜಗತ್ತು ಓದಿದ್ರು. ಅದು ಕೇಳಿದಾಗ ನಂಗೆ ಸಂತೋಷ ಆಗಿತ್ತು, ಅದನ್ನ ಹೇಳ್ಕೋಬೇಕು ಅಂತಿದ್ದೆ. ಆದರೆ ಅವರು ಬಹಳಷ್ಟು ಸಾರಿ ಅವರ ಬಿಲೀಫ್ ಸಿಸ್ಟಮ್ನ ನಾನು ಅಟ್ಯಾಕ್ ಮಾಡ್ತಿರೋದ್ರಿಂದ, ವ್ಯಕ್ತಿಯಾಗಿ ಅವ್ರನ್ನ ಇಷ್ಟಪಡ್ತಾ ಇರೋದ್ರಿಂದ ನಾನು ಹೆಚ್ಚು ಮಾತಾಡಲಿಲ್ಲ. ಒಟ್ಟಾರೆಯಾಗಿ ಹೇಳಿದಾಗ ಅವರು ಸೆಳೆದಷ್ಟು ಯಾರೂ ಸೆಳೆದಿಲ್ಲ. ಆದರೆ ಆ ಸೆಳೆತವನ್ನ ಅವರು ಬೆಳೆಸಿದ್ದಿದ್ರೆ ನಮ್ಮ ಈ ಕನ್ನಡ ಓದುಗರು ಬೇರೆ ಥರ ಆಗ್ಬಿಡ್ತಿದ್ರು, ಮಾಡ್ಬೋದಾಗಿತ್ತು. ಅವ್ರಿಗೆ ಹೋಲಿಸಿದಾಗ ಇದನ್ನು ಹೇಳಲೇಬೇಕು ನಾನು. ನಾವೇನು ತುಂಬಾ ಅತ್ಯಂತ ಪ್ರಬುದ್ಧ ಕಾದಂಬರಿಕಾರ ಸಾಹಿತಿ ಅಂತ ಅನಕ್ರು ಅವ್ರು ಹೇಳಲ್ಲ, ಆದರೆ ಅನಕ್ರು ಬೆಳೆಸ್ತಾ ಇದ್ರು. ಅವರು ಕೊಡ್ತಾ ಇದ್ರಲ್ಲ ಬ್ರಾಹ್ಮಣ ಜಗತ್ತು, ಶಾಸ್ತ್ರದ ಜಗತ್ತು, ವೈದಿಕ ಜಗತ್ತು, ಅಲ್ಲಿರೋ ಒಳ್ಳೆಯದು ಉದಾತ್ತತೆ ಜೊತೆಗೆ ಅಲ್ಲಿರೋ ಹುಳುಕುಗಳನ್ನ ಚೆನ್ನಾಗಿಡ್ತಾ ಇದ್ರು. ಅವರು ಎಷ್ಟು ಚೆನ್ನಾಗಿಡ್ತಿದ್ರು ಅಂದ್ರೆ ಅದು ಎಲ್ಲ ಪ್ರಗತಿಪರ ಸಾಹಿತಿಗಳಿಗೂ ಗೊತ್ತಿತ್ತು. ಅದು ಅನಕ್ರನ್ನ ಯಾರು ಇದು ಮಾಡ್ತಾ ಇರ್ಲಿಲ್ಲ, ಆದರೆ ಜನಪ್ರಿಯ ಶೈಲಿಯಲ್ಲಿ ಬರಿತಾ ಇದ್ರು ಅವರು.
ನಾನು ಹೇಳಿದಾಗೆ ಪ್ರಶ್ನೆ ಮಾಡ್ತಾ ಹೋಗು, ಬೆಳೀತಾ ಹೋಗು ಅನ್ನೋದಕ್ಕಿಂತ ಜನಪ್ರಿಯ ಶೈಲಿಯಲ್ಲೇ ಅವ್ರು ಹೇಳ್ತಾ ಹೋಗ್ತಿದ್ರು. ಆ ವಿಷಯದಲ್ಲಿ ಭೈರಪ್ಪನವರು ಅದನ್ನ ಮಾಡುವ ಎಲ್ಲ ಇದು ಇತ್ತು. ಅವರ ಗೃಹಭಂಗ ಆಗಲಿ, ಪರ್ವ ಆಗಲಿ, ಅಪಾರವಾಗಿ ಶ್ರದ್ಧೆಯಿಂದ ನಿರ್ಮಿಸಿರೋ ಕೃತಿಗಳು ಅವು. ಆ ಇದನ್ನ ಬದುಕನ್ನ, ಓದುಗನನ್ನ ಹೇಗೆ ಬೆಳೆಸಬೇಕು, ಯಾವಾಗ ನೀವು ಶಾಸ್ತ್ರಗಳಿಗೆ ಶರಣಾಗ್ಬಿಡ್ತೀರೋ, ಒಂದು ಸುತ್ತಲೂ ಆವರಣ ಕಟ್ಕೊಂಡ್ಬಿಡ್ತೀರೋ, ಅದಕ್ಕೋಸ್ಕರ ಹೇಳೋದು ಕುವೆಂಪು ಹೇಳ್ತಾರೆ, ಅನಿಕೇತನದಲ್ಲಿ ಮನೆಯ ನಿಂದು ಕಟ್ಟದಿರು, ಅಂದ್ರೆ ಗಡಿ ನಿರ್ಮಿಸ್ಕೋಬೇಡ, ಚೇತನ ನೀನು ಅನಿಕೇತನ ಆಗು ಅಂತ ಹೇಳ್ತಾರೆ. ಇವರು ಚೇತನವನ್ನ ಗಡಿಯ ಒಳಗೆ ಇಟ್ಬಿಡ್ತಿದ್ರು. ನೀನು ಪಕ್ಕಾ ಹಿಂದೂ ಆಗು. ಅಫ್ಕೋರ್ಸ್ ಅವ್ರ ಜಾತೀಯತೆ ಇಷ್ಟಪಡ್ತಿರ್ಲಿಲ್ಲ. ಪಕ್ಕಾ ಹಿಂದೂ ಆಗು. ಬಟ್ ಹಿಂದೂ ಆಗು ಅಂತ ಹೇಳಿ ಹಿಂದೂ ಧರ್ಮ ಅದರಲ್ಲಿರೋ ಉದಾತ್ತತೆ ಹೇಳೋದಕ್ಕಿಂತಲೂ ಹೆಚ್ಚಿಗೆ ಕ್ರಿಶ್ಚಿಯಾನಿಟಿಲಿ ಏನೇನು ಕೊರತೆಗಳಿದ್ದಾವೆ, ಅವರ ಧರ್ಮಶ್ರೀ ಓದಿದಾಗ ಕ್ರಿಶ್ಚಿಯಾನಿಟಿ ಬಗ್ಗೆ ಅಸಹ್ಯ ಶುರು ಆಗ್ಬಿಡುತ್ತೆ. ಎಷ್ಟೆಷ್ಟಿದೆ ಅಂತ ಹೇಳ್ತಿದ್ರು. ಅದೇ ರೀತಿ ಅವರ ತಬ್ಬಲಿ ನೀನಾದೆ ಮಗನೇ, ಅದೇ ರೀತಿ ಮುಸ್ಲಿಮ್ರದ್ದು ಮತ್ತುಬಿಟ್ಟಿದ್ದೀನಿ, ದಾಟುನೋ ಇದೋ ಯಾವುದೋ ಅಂತ ಮತ್ತುಬಿಟ್ಟಿದ್ದೀನಿ. ಅದರಲ್ಲಿ ಬರಿತಾ ಇರ್ತಾರೆ, ಏನೋ ಹೇಗೆ ಮುಸ್ಲಿಂ ರಾಜರುಗಳು ಹಿಂದೂ ಸೊಗಸಾಗಿ ಕಾಣುವ ಸ್ಫುರದ್ರೂಪಿಗಳಾದ ಹಿಂದೂ ಹುಡುಗರನ್ನ ಅವರ ಸೆಕ್ಸುಯಾಲಿಟಿ ಚೇಂಜ್ ಮಾಡಿ ಇಟ್ಕೊಳ್ತಾ ಇದ್ರು, ಅನುಭವಿಸ್ತಿದ್ರು. ಅಂದ್ರೆ ಇವರು ಒದ್ದಾಡ್ತಾ ಇದ್ದದ್ದು ಅದು ಸುಳ್ಳು ಅಂತ ಹೇಳೋದಿಲ್ಲ ನಾನು, ಆದರೆ ಬಂದು ಅರ್ಥ ಮಾಡ್ಕೋಬೇಕು ನಾವು. ಅವರು ಅಧ್ಯಯನ ಮಾಡೇ ಬರ್ತಿದ್ದಾರೆ. ಮೊಘಲ್ ದೊರೆಗಳು ಹಾಗೆ ಮಾಡಿರಬಹುದು, ಆದರೆ ಇತಿಹಾಸ ಸಾಹಿತ್ಯ ಅಲ್ಲ. ಈಗ ಒಂದು ಜಾಗ ನೋಡ್ತೀವಿ ನಾವು, ಆ ಜಾಗ ಮನೆ ಅಲ್ಲ. ಮನೆಯನ್ನು ನಾನು ನನ್ನ ಅನುಕೂಲಕ್ಕೆ ತಕ್ಕಂತೆ ಕಟ್ತೀನಿ, ಆದಷ್ಟು ಕಲಾತ್ಮಕವಾಗಿ ಕಟ್ಕೋಬೇಕು ಅಂತ ಇಷ್ಟಪಡ್ತೀನಿ, ಇದು ನನ್ನ ಖುಷಿ ಕೊಡಬೇಕು ಅಂತ ಹೇಳ್ತೀನಿ, ಬದಲಾಯಿಸ್ಕೊಳ್ತೀನಿ. ಹಾಗೆ ಇತಿಹಾಸ ಅನ್ನೋದು ಆ ಭೂಮಿ ಇದ್ದ ಹಾಗೆ. ಇತಿಹಾಸದಲ್ಲಿ ತಗೊಂಡು ನೀನು ಏನು ಬಿತ್ತತೀಯ ನಿನ್ನ ಓದುಗನಲ್ಲಿ ದ್ವೇಷ ಬಿತ್ತುವ ಸಾಹಿತ್ಯನೇ ಅಲ್ಲ. ಆ ರೀತಿ ಆಗಿದ್ದಿದ್ರೆ ನಾವು ಅಡಾಲ್ಫ್ ಹಿಟ್ಲರ್ ಅವನ ದೊಡ್ಡ ಸಾಹಿತ್ಯ, ಅವನ ಮೇನ್ ಕೆಂಪನ ಅತ್ಯುತ್ತಮ ಸಾಹಿತ್ಯ ಅಂತ ಹೇಳ್ಬೋದಾಗಿತ್ತು. ನಾವು ಹೇಳೋಕ್ಕಾಗೋದಿಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಫ್ರಾನ್ಸನ್ನ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಜರ್ಮನ್ಸ್. ಆಗ ಜರ್ಮನ್ ಒಬ್ಬ ಪರಿಚಿತ ಓದುಗನಿಗೆ ಆಲ್ಬರ್ಟ್ ಕಾಮಲ್ ಲೆಟರ್ಗಳು ಬರೀತಾನೆ, ಅದನ್ನು ಓದಬೇಕು ನೀವು, ಲಿರಿಕಲ್ ಎಸ್ಸೆಸ್ ಅಂತ. ಮೈ ಗಾಡ್, ಎಷ್ಟು ಬೆಳೆಸುತ್ತೆ. ಅವನಿಗೆ ಹೇಳ್ಕೊತಾನೆ, ನಾನು ಏನು ತಪ್ಪು ಮಾಡ್ತಿದ್ದೀನಿ, ನೀವೇನು ತಪ್ಪು ಮಾಡ್ತಿದ್ದೀರಿ, ಜನಾಂಗವಾಗಿ ನೀನು ಯೋಚನೆ ಮಾಡ್ತಾ ಎಲ್ಲಿ ಕಳೆದು ಹೋಗಿದ್ದೀಯಾ, ಯಾಕೆ ಕಳೆದು ಹೋಗಬಾರ್ದು. ಅದೇ ರೀತಿ ಅವನು ಕ್ರಿಶ್ಚಿಯನ್ ಆಗಿದ್ರು ಅಲ್ಜೀರಿಯಾದ ಮುಸ್ಲಿಮರ ಪರವಾಗಿ ಬರೀತಾನೆ. ಯಾಕೆ ಬರ್ದ? ಇಲ್ಲಿ ನಮ್ಗೆ ಹೇಳ್ತಾರೆ ನೀವು ಮುಸ್ಲಿಮರು ಪರ ಅಂತ. ಅದೇ ರೀತಿ ಮುಸ್ಲಿಮರಲ್ಲಿ ನಡೀತಾ ಇರೋ ಕಂದಾಚಾರಗಳ ವಿರುದ್ಧ ಬಂದಿರೋರು ಸಲ್ಮಾನ್ ರಶ್ಡಿ ತರ ತುಂಬಾ ಜನ ಇದ್ದಾರೆ, ಪಾಂಪ್ಲೆಟ್ ಹಾಕ್ತಾ ಇರೋರು. ಯಾಕೆಂದ್ರೆ ಅದು ಗೊತ್ತಿದೆ, ಅದು ಸಾಹಿತ್ಯದ ಹೊಣೆಗಾರಿಕೆ. ಅದು ಒಬ್ಬ ಸಾಹಿತಿಯಾಗಿ ನಾನು ಶಾಸ್ತ್ರಗಳ ಶ್ಯಾಡೋ ಆಗಬಾರ್ದು, ನೆರಳಾಗಬಾರ್ದು, ಅವಕ್ಕೆ ಮಾರ್ಕೋಬಾರ್ದು, ಆ ಶಾಸ್ತ್ರಗಳನ್ನ ಪರೀಕ್ಷೆಗೆ ಒಡ್ತಾ ಇರಬೇಕು. ನಾನು ಹೇಳಿದ್ನಲ್ಲ, ತೇಜಸ್ವಿ, ಲಂಕೇಶು, ಅನಂತಮೂರ್ತಿ, ದೇವನೂರು, ಮಹಾದೇವ ಇವರೆಲ್ಲ ಒಡ್ಡಿದ್ರು. ಏನಕ್ಕೆ ಒಡ್ಡಿದ್ರು? ನೀನು ನಿನ್ನ ನಂಬಿಕೆಗಳನ್ನ, ಬಿಲೀಫ್ ಸಿಸ್ಟಮ್ನ ಬದಲಾಯಿಸ್ಕೊಳ್ಳೋಕೆ ಸಾಧ್ಯನಾ? ಬದಲಾಯಿಸ್ಕೊಳ್ಳೂ ಬೇಡ. ನೀನು ಕಡೆಗೆ ಪ್ರಶ್ನೆ ಮಾಡೋಕೆ ಸಾಧ್ಯನಾ? ಪ್ರಶ್ನೆ ಮಾಡು. ಸಮಾಜದ್ದೇ ಆಗಲಿ, ನೀನೇ ಆಗಲಿ, ಆಂತರ್ಯದಲ್ಲಿ ಬೆಳೆಸ್ತಾ ಹೋಗ್ತವೆ ದೊಡ್ಡ ದೊಡ್ಡ ಕೃತಿಗಳು. ಯಾಕೆ ನಮಗೆ ಟೈಮ್ ಅಂಡ್ ಪನಿಷ್ಮೆಂಟ್ ಅಥವಾ ಆಲ್ಬರ್ಟ್ ಕಮೂನ ಸ್ಟ್ರೇಂಜರ್ ಅಷ್ಟು ಸೆಳೀತವೆ ಅಂತ ಹೇಳಿದ್ರೆ, ಸಮಾಜ ಬದಲಾಯಿಸೋ ಯೋಚನೆ ಮಾಡೋದೇ ಇಲ್ಲ. ಅವರು ವ್ಯಕ್ತಿಗಳನ್ನ ಬದಲಾಯಿಸ್ತಾರೆ. ನಿಮ್ಮ ಮನವ ತಿದ್ದುಕೊಳ್ಳಿ ಅಂತ ಹೇಳ್ತಾರಲ್ಲ, ಅದನ್ನ ಸೂತ್ರದ ರೀತಿ ಹೇಳ್ಕೊಡ್ತಾರೆ. ಬಫಾ ಹೇಳೋದನ್ನ, ನೀ ಪ್ರಪಂಚ ಬದಲಾಯಿಸ್ತೀನಿ ಅಂತ ಹೋಗ್ಬೇಡ, ಫಸ್ಟ್ ನಿನ್ನ ಮನಸ್ಸು ಬದಲಾಯಿಸ್ಕೊ, ನಿನ್ನ ತನುವ ಬದಲಾಯಿಸಿಕೊಳ್ಳಿ, ನಿಮ್ಮ ಮನವ ಬದಲಾಯಿಸಿಕೊಳ್ಳಿ. ಏನಕ್ಕೆ ಹೇಳೋದು? ನೀನು ಅದನ್ನ ಬದಲಾಯಿಸ್ಕೊಂಡಾಗ, ಸಮಷ್ಟಿಯಲ್ಲಿ ಎಲ್ಲರೂ ಆ ಥರ ಅವರು ಬದಲಾಯಿಸ್ಕೊಂಡಾಗ ಸಮಾಜ ಬೇರೆ ಥರ ಆಗುತ್ತೆ. ಅಕಸ್ಮಾತ್ ಸಮಾಜ ಬೇರೆ ಥರ ಆಗಲಿಲ್ವಾ, ಬಿಟ್ಟಾಕೋ. ನೀನು ಇರೋಕೆ ಮುಂಚೆನೂ ಸಮಾಜ ಆಗಿದೆ, ನೀನು ಹೋದ್ಮೇಲೂ ಸಮಾಜ ಇದೆ. ನೀನು ಬದಲಾಗು, ನಿನ್ನನ್ನು ನೀನು ತಿದ್ಕೊಳ್ತಾ ಹೋಗು, ನಿನ್ನನ್ನು ಶುದ್ಧಗೊಳಿಸ್ಕೊಳ್ತಾ ಹೋಗು, ನಿನ್ನನ್ನು ನೀನು ತೊಳ್ಕೊಳ್ತಾ ಹೋಗು. ನಿನ್ನನ್ನು ನೀನು ಪ್ರಶ್ನೆ ಮಾಡುವುದರ ಮೂಲಕ ನಿನ್ನ ನಂಬಿಕೆಗಳನ್ನ ಸವಾಲ್ಗೆ ಒಡ್ತಾ ಹೋಗು. ಕುರುಡಾಗಿ ಯಾವುದಕ್ಕೂ ಹೋಗಬೇಡ. ಬುದ್ಧಿನಿಂದ ಹಿಡಿದು ಹೇಳ್ಕೊಡೋದು ನಮಗೆ. ಆ ಇದರಲ್ಲಿ ಭೈರಪ್ಪನವ್ರ ಬಗ್ಗೆ ನಾನು ಹೇಳಿದಾಗೆ, ಅವರು ಜನಪ್ರಿಯ ಕಾದಂಬರಿಕಾರರು. ನಾನು ಹೇಳಿದಾಗೆ ಬರೆದಿದ್ರೆ ಜನಪ್ರಿಯ ಆಗ್ತಿದ್ರೋ ಇಲ್ಲೋ ಬೇರೆ ವಿಷಯ. ಆದರೆ ಜನಪ್ರಿಯತೆನೇ ಒಂದು ಸಾಹಿತ್ಯದ ಮಾನದಂಡ ಆಗ್ಬೇಕಾ? ಸಾಧ್ಯನಾ? ಹೇಳಿದ್ನಲ್ಲ, ಈಗ ಅವರ ಸಂಸ್ಕಾರ, ಅವರ
5% ಓದುಗರು ಕೂಡ ಓದಿದ್ದಾರೆ ಅನ್ಸಲ್ಲ. ಅಥವಾ ಲಂಕೇಶ್ವರ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಓದಿದ್ದಾರೆ ಅನ್ಸಲ್ಲ. ಮಾರಿಕೊಂಡವರು ದೇವನೂರು ಮಹಾದೇವ ಅವರ 5% ಜನ ಓದಿರಲ್ಲ. ಆದ್ರೆ ಓದಿದ ಎಲ್ಲರೂ ಸಹ ತಮಗೆ ಗೊತ್ತಿಲ್ಲದ ಹಾಗೆ ತಮ್ಮ ಪರಿಸರವನ್ನ ಬೇರೆ ರೀತಿ ಮಾಡೋಕ್ ಸಾಧ್ಯವಾ ಅಂತ ಯೋಚನೆ ಮಾಡ್ತಾರೆ. ಅವ್ರು ಯಶಸ್ವಿ ಆಗ್ತಾರೋ ಯಶಸ್ವಿ ಆಗೋದಿಲ್ವೋ, ಇಟ್ ಈಸ್ ಡಿಫ್ರೆಂಟ್. ನಾನು ಬದಲಾಗಬೇಕು, ನಾನು ಬೇರೆ ರೀತಿ ಜಗತ್ತನ್ನ ನೋಡ್ತಾ ಹೋಗಕ್ಕೆ ಸಾಧ್ಯನಾ ಅನ್ನೋದನ್ನ ನಾನು ರೂಢಿಸ್ಕೊಳ್ಬೇಕು. ಮತ್ತು ನಾನು ಬದಲಾದರೆ ಸಾಕು, ನಾನು ಒಬ್ಬ ವ್ಯಕ್ತಿ 800 ಕೋಟಿ ಜನರಲ್ಲಿ ಬದಲಾದ್ರೂ ಎಸ್ ಇಟ್ ಈಸ್ ರಿಮಾರ್ಕಬಲ್ ಅನ್ನೋದನ್ನ ನನ್ನ ಸಾಹಿತ್ಯ ನನಗೆ ಹೇಳ್ಕೊಡ್ಬೇಕು. ಆ ವಿಷಯದಲ್ಲಿ ಭೈರಪ್ಪನವರು ನನಗೆ ಸಂಕಟ ಹುಟ್ಟಿಸ್ತಾರೆ. ಬಟ್ ಅಷ್ಟೆಲ್ಲ ಆಗಿಯೂ ಸಹ ಅವರ ಬದುಕಿನ ಬಗ್ಗೆ ಬರ್ಕೊಂಡ್ರಲ್ಲ, ಯಾವ ಸಾಹಿತ್ಯಕ್ಕಿಂತಲೂ ಅದು ಉತ್ಕೃಷ್ಟ ಸಾಹಿತ್ಯ. ಅವರ ಭಿತ್ತಿ ಅಂತ ಕಾಣುತ್ತೆ. ಅವರ ಬದುಕಿನ ಬಗ್ಗೆ ಬರ್ಕೊಂಡದ್ದು ಮೈ ಗಾಡ್, ಅವರಷ್ಟು ದಾರುಣವಾಗಿ ಬಾಲ್ಯವನ್ನು ಅನುಭವಿಸಿದವರು ಬಹಳ ಕಡಿಮೆ. ಮತ್ತು ಆ ಬಾಲ್ಯ ಅವ್ರನ್ನ ಅದು ಇಟ್ಕೊಂಡು ಬೆಳೆದ್ರಲ್ಲ, ಅದು ಅದ್ಭುತ, ಅದು ಅದ್ಭುತ. ಆದರೆ ಅವರ ನಿಲುವುಗಳು, ಅಂತಹ ದಾರುಣವಾಗಿ ಬೆಳೆದ ವ್ಯಕ್ತಿ ತೆಗೆದುಕೊಂಡ ನಿಲುವುಗಳು, ಬರವಣಿಗೆ ನಿಲುವುಗಳು, ಸಾಹಿತ್ಯ ಅಂತ ನಾನು ಐ ಆಮ್ ಸಾರಿ ಹೇಳೋಕ್ಕಾಗಲ್ಲ, ನನ್ನ ಕೈನಲ್ಲಿ ಸಾಧ್ಯ ಆಗಲ್ಲ. ನನ್ನ ಕೈನಲ್ಲಿ ಅವರ ಬರವಣಿಗೆಯ ನಿಲುವುಗಳು ನನ್ನಂಥವರಲ್ಲಿ ವಿಷಾದ ಹುಟ್ಟಿಸ್ತವೆ. ನಮಸ್ಕಾರ.